10th ಅಥವಾ PU ಆದ್ಮೇಲೆ ಮೆಡಿಕಲ್ ಫೀಲ್ಡಿಗೆ ಬರಬೇಕಾ? ಡಾಕ್ಟರ್ ಆಗ್ಲೇಬೇಕಂತ ಏನಾದರೂ ಅನಿವಾರ್ಯ ಇದೆಯಾ? ನೋ. ಬಟ್ ನೀವು ಡಾಕ್ಟರ್ ಆಗಿಲ್ಲ ಅಂದ್ರೂ ಮೆಡಿಕಲ್ ಫೀಲ್ಡಿಗೆ ಬರ್ಬೋದು. ಅದು ಹೆಂಗಂತ ನಾನು ಇವತ್ತು ನಿಮ್ಗೆಲ್ರಿಗೂ ಹೇಳ್ಕೊಡ್ತೀನಿ. ನೀವೆಲ್ಲರೂ ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಹೇಳಿ ನೇಮ್ನ ಕೇಳಿರ್ತೀರಾ. ಬಟ್ ಎಕ್ಸಾಕ್ಟ್ ಕೋರ್ಸ್ ಯಾವುದು ಅಂತ ಹೇಳಿ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. 10th ಆದ್ಮೇಲೆ ನಿಮ್ಗೆ ಡೈರೆಕ್ಟ್ ಮೆಡಿಕಲ್ ಫೀಲ್ಡಿಗೆ ಎಂಟ್ರಿ ಕೊಡೋ ಕೋರ್ಸ್ನ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಹೇಳಿ ಹೇಳ್ತಾರೆ. ನೀವೇನಾದ್ರೂ ರಾಂಗ್ ಕೋರ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ ಗ್ರೋತ್ ಯಾವಾಗಲೂ ಸ್ಲೋ ಆಗಿರುತ್ತೆ. ಹಾಗೆ PU ಆದ್ಮೇಲೆ ಇನ್ನು ಪವರ್ಫುಲ್ ಕೋರ್ಸ್ ಅಂತ ಹೇಳಂದ್ರೆ ಅಲೈಡ್ ಹೆಲ್ತ್ ಸೈನ್ಸ್. ಪ್ಯಾರಾಮೆಡಿಕಲ್ ಕಂಪೇರ್ ಮಾಡಿದ್ರೆ ಅಲೈಡ್ ಹೆಲ್ತ್ ಸೈನ್ಸ್ಗೆ ಸ್ಯಾಲ್ರಿ ಜಾಸ್ತಿ ಇದೆ. ಬಟ್ ಮೋಸ್ಟ್ ಮೆಜಾರಿಟಿ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂದರೆ ರಾಂಗ್ ಸೆಲೆಕ್ಷನ್ ಮಾಡಿ ಲೇಟರ್ ರಿಗ್ರೆಟ್ ಮಾಡಿರ್ತಾರೆ. ಟ್ವಿಸ್ಟ್ ಏನಂದರೆ ಇಬ್ಬರು ಸ್ಟೂಡೆಂಟು ಸೇಮ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಒಬ್ಬ 10,000 ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಬ್ಬ 1,00,000 ಕೆಲಸ ಮಾಡ್ತಾ ಇರ್ತಾನೆ. ಡಿಫ್ರೆನ್ಸ್ ಏನಂದರೆ ಕೋರ್ಸ್ ಪ್ಲಸ್ ಚಾಯ್ಸ್ ಪ್ಲಸ್ ಕ್ಲಾರಿಟಿ. ಫುಲ್ ಲಿಸ್ಟ್ ಆಫ್ ಕೋರ್ಸ್ ಯಾವುದು ಬೆಸ್ಟು ಮತ್ತು ಅದರದ್ದು ಸ್ಯಾಲ್ರಿ ಫ್ಯೂಚರ್ ಏನು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ನನ್ನ ಯೂಟ್ಯೂಬ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ವಿಡಿಯೋ ಲಿಂಕು ನನ್ನ ಬಯೋ ಅಲ್ಲಿದೆ. ಯಾರ್ಯಾರು ನನಗೆ ಈ ಕ್ವಶನ್ ಕೇಳಿದ್ರಿ ಕ್ಲಾರಿಟಿ ಬಗ್ಗೆ, ಸೊ ಎಲ್ಲರೂ ಹೋಗಿ ಆ ಯೂಟ್ಯೂಬ್ ವಿಡಿಯೋನ ನೋಡಿ. ಸೊ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ನಂದು 50 ಡೇಸ್ ವ್ಲಾಗ್ ಚಾಲೆಂಜ್ ವಿಡಿಯೋಲಿ ಆಲ್ಮೋಸ್ಟ್ ಕ್ವಶನ್ ನನಗೆ ಈ ಅಕ್ಕ ನಾನು PU ಮಾಡಿದ್ದೀನಿ, ಅಕ್ಕ ನಾನು 10th ಮಾಡಿದ್ದೀನಿ, ನಾನು ನೆಕ್ಸ್ಟ್ ಯಾವ್ದು ಮಾಡ್ಬೋದು, ಯಾವ್ದು ಬೆಸ್ಟು, ನಾನು ಪ್ಯಾರಾಮೆಡಿಕಲ್ ಮಾಡಬೇಕು, ಯಾವ ಕೋರ್ಸಲ್ಲಿ ಫ್ಯೂಚರ್ ಇದೆ ಅಂತ ಇದೇ ಕ್ವಶನ್ ಆಗಿತ್ತು. ನಿಮ್ಗೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.